ಮಹಾದೇವ ಭೂಪಾಲ ಎಂತವ್ರಿ ಕಾಶ್ಮೀರ ದೇಶದೊಳಗ ಮುಂಜಾನೆ ಎದ್ದು ಕೂಡಲೇ ಆ ಕಾಶ್ಮೀರ ದೇಶದ ಅರಸ ಅರಮನೆಯೊಳಗ ಜಂಗಮರಿಗೆ ದಾಸೋಹ ಆಗೋ ತಕ ಊಟನ ಮಾಡ್ತಿದ್ದಿಲ್ಲಂತ್ರಿ ಅವ ರಾಜ. ಅವ ಎಂಥ ಭಕ್ತ ಇರ್ಬೇಕು ನೋಡ್ರಿ. ಕಾಶ್ಮೀರ ದೇಶದ ಅರಸು ಮುಂಜಾನೆ ಎದ್ದು ಕೂಡಲೇ ಅಲ್ಲಿರ್ತಕ್ಕಂಥ ಮಂತ್ರಿಗಳನ್ನ, ಅಲ್ಲಿರ್ತಕ್ಕಂಥ ಸೇವಕರನ್ನ, ಅಲ್ಲಿರ್ತಕ್ಕಂಥ ದಂಡ ನಾಯಕರನ್ನ ಕೇಳ್ತಿದ್ದಂತ ಮಹಾದೇವ ಭೂಪಾಲ, ಜಂಗಮರ ಪ್ರಸಾದ ಆಯ್ತೇನ್? ಜಂಗಮರ ಪ್ರಸಾದ ಆಗೈತೆ ಅಂದ ಮೇಲತ್ತ ರಾಜ ತಾನು ಪ್ರಸಾದ ಮಾಡ್ತಿದ್ದ. ರಾತ್ರಿ ಬಸವಣ್ಣನವರು 6,000 ಜಂಗಮರನ್ನ ತಗೊಂಡು ಹೋಗ್ಯಾರ. ಒಬ್ರು ಇಲ್ಲ ರಾಜ್ಯದೊಳಗೆ ಜಂಗಮರು. ಎದ್ದು ಕೂಡಲೇ ಕೇಳ್ತಾನ ರಾಜ ಮಹಾದೇವ ಭೂಪಾಲ, ಜಂಗಮರ ದಾಸೋಹ ಮುಗಿತೇನಂತಂದ್ರೆ, ಇಲ್ರಿ ರಾಜರೇ ಜಂಗಮರ ದಾಸೋಹ ಆಗಿಲ್ಲ. ಯಾಕಂತ ಕೇಳಿದಾಗ ಒಬ್ಬರೂ ಜಂಗಮರ ಇಲ್ಲ. ನಮ್ಮ ರಾಜ್ಯದೊಳಗ ಪ್ರಸಾದ ಮಾಡತಕ್ಕಂಥ ಜಂಗಮರು ಒಬ್ಬರೂ ಇಲ್ಲ. ರಾಜ ಅಂದ, ಎಲ್ಲಿ ಹೋದ್ರು ಅವರು? ಏನಾಯಿತು? ನಮ್ಮ ಮನೆಗೆ ಯಾಕೆ ದಾಸೋಹಕ್ಕೆ ಬರುವಾರ ಪ್ರಸಾದಕ್ಕೆ? ಅವರೆಲ್ಲರೂ ಹೋಗಿ ಕರ್ಕೊಂಡು ಬರ್ರಿ. ನಾವು ಊರು ತುಂಬ ಹುಡುಕಾಡಿದೀವ್ರಿ, ಇಲ್ರಿ ಒಬ್ಬರು ಜಂಗಮರು. ಯಾಕಂದ್ರೆ ರಾತ್ರಿ 12 ಗಂಟೆಗೆ ಬಸವಣ್ಣನವರು 6,000 ಜಂಗಮರನ್ನ ಜೋಳಿಗ್ಯಾಗ ಹಾಕೊಂಡು ಹೋಗಿದ್ರಂತ್ರಿ ಬಸವಣ್ಣವರು. ಬರೇ ಅವ್ರ ಜೋಳಿಗ್ಯಾಗ ಹಾಕೊಂಡು ಬಸವ ಕಲ್ಯಾಣಕ್ಕೆ ಹೊತ್ತೇರು ಗುಡ್ದ ಬಸವ ಕಲ್ಯಾಣಕ್ಕೆ ಮುಟ್ಟಿಬಿಟ್ಟಿದ್ರಂತ ಬಸವಣ್ಣವ್ರು. ಒಬ್ಬರೂ ಇಲ್ಲ ಕಾಶ್ಮೀರ ದೇಶದೊಳಗೆ ರಾಜನ ಅರಮನೆಯೊಳಗೆ. ಮತ್ತಿನ್ನು ಹ್ಯಾಂಗೆ ಮಾಡ್ಬೇಕಂಥೇಳಿ ಎಲ್ಲ ಕಡೆ ಹುಡುಕಾಡಕ್ಕೆ ಹಚ್ಚಿದ. ನೋಡ್ರಿ ಎದರ ಸಲುವಾಗಿ ಅಂತಂದ್ರೆ ಜಂಗಮದ ದಾಸೋಹ ಸಲುವಾಗಿ. ಅವ್ರ ಮನ್ಯಾಗ 6,000 ಇಲ್ಲಿ, ಲಕ್ಷದ ಮೇಲೆ 90,000 ಬಸವಣ್ಣವ್ರ ಮನ್ಯಾಗ ದಿವಸ ಹೆಂಗೆ ಅಡುಗೆ ಮಾಡ್ಬೇಕು ನೋಡ್ರಿ. ಅವ ಏನು ಒಬ್ರ ಇಬ್ರ ಅಷ್ಟು ಮಂದಿಗೆಲ್ಲ ದಿವಸ ಮಾಡ್ಬೇಕಲ್ರಿ. ಈಗ ನಿಮ್ಮ ಮನ್ಯಾಗ ರೀ ನಿಮ್ಮ ಗಂಡ ಮುಂಜಾನೆ ಎದ್ದು ಕೂಡಲೇ ಯಾರನ್ನ ಒಬ್ಬಂದು ಇಬ್ಬರನ್ನ ನಾಷ್ಟ ಕರ್ಕೊಂಡು ಬಂದ, ಅವ್ರ ದೋಸ್ತರನ್ನ ಬಂದು ಸೌಪದ ಮ್ಯಾಗ ಕೂತ, ಏಯ್ ನಾಷ್ಟ ಮಾಡ, ನಮ್ಮ ದೋಸ್ತರು ಬಂದಾರ ಇಬ್ಬರು, ನನಗೆ ಅವ್ರಿಗೆ ನಾಷ್ಟ ಮಾಡು. ಏನೋ ಕರ್ಕೊಂಡು ಬಂದಾರತ್ತ, ನೀವೇನು ಮಾಡ್ತೀರಿ? ಆಯ್ತು ಬಿಡು ಅಂತ ತಿಳ್ಕೊಂಡು ನಾಷ್ಟ ಮಾಡ್ತೀರಿ. ಮತ್ತೇನಪ್ಪ ಅಂತಂದ್ರೆ ಮಧ್ಯಾಹ್ನ ಒಂದು 4 ಮಂದಿನ ಊಟಕ್ಕೆ ಕರ್ಕೊಂಡು ಬಂದ. 4 ಮಂದಿಗೆ ನಮ್ಮ ದೋಸ್ತರಿಗೆ ಊಟಕ್ಕೆ ಮಾಡಂದ ಕೂಡಲೇ ನೀವೇನು ಮಾಡ್ತೀರಿ ಅಂದ್ರೆ, ಗಂಡಿಗೆ ಏನು ಮಾಡ್ತೀರಿ ಅಂದ್ರೆ, ಮರಿಗೆ ಅಡಿಗೆ ಮನ್ಯಾಗ ಒಂದಿಟ ಒಳಗೆ ಬಾ, ಇಲ್ಲಿ ಒಂದಿಟ ಒಳಗೆ ಬಾ ಮೊದಲು ಗಂಡಗ. ಯಾಕ ಅಂತ ಕೇಳಿದಾಗ ಒಳಗೆ ಹೋದ ಅಂತಂದ್ರೆ ನೀವೇನಂತೀರಿ? ನಿನಗೇನು ಬುದ್ಧಿ ಅದ? ಒಂದಿಟ್ಟು ಬುದ್ಧಿ ಅದ? ಏಸು ಮಂದಿನ ಕರ್ಕೊಂಡು ಹೋಗ್ದು, ಮುಂಜಾನೆ ಚಾಕ್ ಇಬ್ಬರು, ನಾಷ್ಟಾಕ 4 ಮಂದಿ, ಮಧ್ಯಾಹ್ನ ಊಟಕ್ಕೆ 10 ಮಂದಿ, ಇಲ್ಲಿ ಮಾಡವ್ರು ನಿಟ್ಟದಿ ತಂದ. ನೋಡ್ರಿ 4 ಮಂದಿಗೆ ಊಟಕ್ಕೆ ಮಾಡ್ಬೇಕಾದ್ರೆ ನಾವು ಮಾಡಾಕ ದನಿತೀವಿ, ತಂದಿಡಾಕ ದನಿತೀವಿ. ಆದರೆ ಬಸವಣ್ಣವರು ಎಷ್ಟು ಮಂದಿಗೆ ದಾಸೋಹ ಮಾಡಬೇಕು? ಪ್ರತಿನಿತ್ಯ 6,000 ಜಂಗಮರನ್ನು ತಂದ ನಂತರ ಕಾಶ್ಮೀರ ದೇಶದ ಅರಸರಿಗೆ ಗೊತ್ತಾಗ್ತದ, ಅರೆ ನನಗೆ ಬಸವಣ್ಣನವರು ಸೂಕ್ಷ್ಮವಾಗಿ ಕಲ್ಯಾಣಕ್ಕೆ ಬಾ ಅಂತ ತಿಳ್ಕೊಂಡ ಕರೆಯನ್ನು ಕೊಟ್ಟಾರಂತ ಹೇಳಿ ಅವತ್ತ ಏನು ಮಾಡಿದ ಅಂತಂದ್ರೆ, ತನ್ನ ಎಲ್ಲ ರಾಜ್ಯಕ್ಕೆ, ತನ್ನ ಎಲ್ಲ ಐಶ್ವರ್ಯಕ್ಕೆ, ತನ್ನ ಎಲ್ಲ ಸುಖ ಭೋಗಗಳಿಗೆ ತಿಲಾಂಜಲಿಯನ್ನು ಕೊಟ್ಟು ಬಿಟ್ಟ. ಕಾಶ್ಮೀರ ದೇಶದ ಅರಸು ಬಂಗಾರದ ಕಿರೀಟ, ರಾಜವು ವೈಭೋಗ, ಪೋಷಾಕುಗಳು ಅವನ್ನೆಲ್ಲ ಕಳೆದಿಟ್ಟು ಬರೀ ಬಿಳಿ ನಾರು ಮಡಿಯನ್ನುಟ್ಟು, ಬರೀ ಬಿಳಿ ತಿಳುವಣ ಅರಿವಿ ಹಾಕೊಂಡು ಎಲ್ಲ ಬಿಟ್ಟು ರಾಜ್ಯವನ್ನು ಬಿಟ್ಟು ಹೊರಗೆ ಬರ್ತಾನೆ. ಯಾರು? ಕಾಶ್ಮೀರ ದೇಶದ ಅರಸು ಮಹಾದೇವ ಭೂಪಾಲ. ಅವನ ಜೊತೆಗೆ ಹೆಂಡತಿನೂ ಬಂದ್ಲಂತ, ಗಂಗಾಂಬಿಕೆ ಆಕೆ ಹೆಸರು. ನಾನು ನಿಮ್ಮ ಜೊತೆ ಬರ್ತೇನ್ರಿ ಅವ ಅಂದ. ಇಲ್ಲಿ ಬಂದು ಮಹಾದೇವಿ ಆಗ್ತಾಳಕ್ಕೆ, ಮೋಳಿಯ ಮಹಾದೇವಿ, ಅಲ್ಲಿ ಗಂಗಾಂಬಿಕೆ ಆಕೆ ಏನಂತಂದ್ರ, ನಾನು ಬರ್ತೇನ್ರಿ ನಿಮ್ಮ ಜೊತೆ ಅಂತಂದಾಗ ಅವ ಅಂದ, ಹುಚ್ಚಿ, ನಾ ಎಲ್ಲರ ಪಿಕ್ನಿಕ್ ಹೊಂಟನ ತಿಳ್ಕೊಂಡದಿ ಅಥವಾ ಯಾವ್ದಾರ ದೇಶಕ್ಕೆ ಹೊಂಟನ ತಿಳ್ಕೊಂಡು, ನಾನು ಬಸವ ಕಲ್ಯಾಣಕ್ಕೆ. ಆ ಬಸವ ಕಲ್ಯಾಣ ಅಂತಂದ್ರೆ ಸಾಮಾನ್ಯರ ಅಲ್ಲಿ ಹೋಗಕ್ಕೆ ಬರಂಗಿಲ್ಲ, ಸಾಮಾನ್ಯರಿಗೆ ಅಲ್ಲಿ ಅವಕಾಶ ಇಲ್ಲ. ಸಂಪೂರ್ಣ ಎಲ್ಲವನ್ನ ಮನಸ್ಸಿನೊಳಗೆ ತ್ಯಾಗ ಮಾಡಿರಬೇಕು ಅಂತಂದಾಗ, ಆಯ್ತು ರೀ ನೀವು ಹೆಂಗೆ ಹೇಳ್ತೀರಿ ಹಂಗ ಅಂತ ತಿಳ್ಕೊಂಡ
ಇಬ್ಬರು ಗಂಡ ಹೆಂಡತಿ ಬಸವ ಕಲ್ಯಾಣದ ಹಾದಿಯನ್ನು ಹಿಡಿತಾರೆ. ಹಾದ್ಯಾಗ ಹೋಗುವಾಗ ಒಂದು ಮಾತಂತಾರೆ. ಯಾರಂತಂದ್ರೆ ಮಹಾದೇವ ಭೂಪಾಲ. ಅವ್ರ ಹಾದ್ಯಾಗ ಗಂಡ ಹೆಂಡತಿ ಮಾತಾಡ್ಕೊಂತ ಹೋಗು ಮಾತಾ. ನೀವು ಎಲ್ಲರ ಊರಿಗೆ ಹೋಗುವಾಗ ಮಾತಾಡ್ಕೊಂತ ಹೋಗ್ತಿರಲ್ಲ, ಹಂಗ ಗಂಡ ಹೆಂಡತಿ ಬಸವ ಕಲ್ಯಾಣಕ್ಕೆ ಹೋಗುವ ಹಾದಿಯೊಳಗೆ ಮಾತಾಡ್ಕೊಂತ ಹೋದ ಮಾತುಗಳು ಇವತ್ತು ವಚನ ಆಗ್ಯಾವ್ರಿ. ಅವು ಬರೀ ಸುಮ್ಮ ಅವ್ರು ಮಾತಾಡಿದ ಮಾತ್ರಿ. ಅವ್ರು ಹೆಂಗೆ ಬರೆದಿಟ್ಟಾರೋ ಏನು, ಅವ್ರು ಬಾಜು ಇದ್ದವ್ರು ಬರೆದಿಟ್ಟಾರೋ ಏನು, ಹಂಗೆ ಮಗ್ಗಲಿದ್ದವ್ರು ಬರೆದಿಟ್ಟಿಟ್ಟು ಹೋಗ್ಯಾರೋ ಗೊತ್ತಿಲ್ಲ. ಸುಮ್ಮ ಅವ್ರು ಮಾತಾಡ್ಕೊಂತ ಒಂದು ಮಾತಂತಾರ ಅವರು. ಆನೆ ಕುದುರೆ ಬಂಡಿ ಭಂಡಾರವಿದ್ದೊಡೇನು ತಾನುಂಬುವುದು ಪಡಿಯಕ್ಕಿ, ತಾನುಂಬುವುದು ಪಡಿಯಕ್ಕಿ. ಹೋಗುವಾಗ ಹೆಂಡತಿ ಕೇಳಿದ್ಲಂತ, ಅಲ್ರಿ ಇಷ್ಟೆಲ್ಲ ದೊಡ್ಡ ವೈಭೋಗ, ಇಷ್ಟೆಲ್ಲ ಸಂಪತ್ತು, ಇದನ್ನೆಲ್ಲ ಬಿಟ್ಟು ಬರಾಕತ್ತೀರಲ್ಲ, ನಿಮಗ ಇರಾಕ ಆಗತ್ತದ ಏನು? ಇಲ್ಲಿ ಬಂದಿಂದ ಏನು ತಿಂತೀರಿ ಅಂತ ಕೇಳಿದಾಗ ಮಹಾದೇವ ಭೂಪಾಲ ಹೇಳ್ತಾನೆ, ಹಾದ್ಯಾಗ ಬರುವಾಗ ಆನೆ ಕುದುರೆ ಬಂಡಿ ಭಂಡಾರವಿದ್ದೊಡೇನೋ ತಾನುಂಬುವುದು ಪಡಿಯಕ್ಕಿ, ಮಲಗುವುದು ಅರ್ಧ ಮಂಚ, ಒಂದಾವಿನ ಹಾಲು. ಎಷ್ಟು ಚಂದ ಹೇಳ್ತಾರೆ ವಚನ ಶರಣರು. ಏನಂತಂದ್ರೆ ನಮ್ಮ ಮನ್ಯಾಗ ಕ್ವಿಂಟಲ್ ಗಂಟ್ಲೆ ಅಕ್ಕಿ ಇರ್ಬೋದು, ಅಥವಾ ಅಕ್ಕಿದ ಫ್ಯಾಕ್ಟ್ರಿ ಇರ್ಬೋದು, ಆದ್ರೆ ನಾವು ಊಟ ಮಾಡೋದು ಎಷ್ಟ್ರಿ? ಒಂದು 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 ಶರಿ ಅಕ್ಕಿ ಭಾಳ ಅಕ್ಕವ್ರಿ ನಮಗೆ. ನಮ್ಮ ಪುರ್ತಕ್ಕೆ ಒಂದು ಶರಿ ಅಕ್ಕಿ, ಒಂದು ಮುಟ್ಟಿಗೆ ಅಕ್ಕಿ ಹಾಕಿದ್ರೆ ಇಟ್ಟು ಅನ್ನ ಆಗ್ತದ. ಅದು ದಿವ್ಸಕ್ಕೆ ಅಟ್ಟ ಬೇಕು ನಮಗೆ ಪಡಿ ಅಕ್ಕಿ. ಮತ್ತು ಮಲ್ಕೊಳಕ ಬಹುತೇಕ ನಾವು ಕಟ್ಟಿದ ಮನಿ ನೋಡಿದ್ರೆ ಒಂದೊಂದು ಮನಿಯೊಳಗೆ 8 ಬೆಡ್ರೂಮ್ 10 ಬೆಡ್ರೂಮ್ ಇರ್ತಾವೆ. ಕಡೆಗೆ 2-4 ಬೆಡ್ರೂಮ್ ಇರ್ತಾವ್ರಿ ನಾವು ಕಟ್ಟಿದ ಮನಿಯೊಳಗೆ. ಆದ್ರೆ ಮಣಿ ತುಂಬ ಮಕ್ಕೋತೀವನ್ರಿ ನಾವೇನು? ಮಣಿ ತುಂಬ ಮಕ್ಕೊಳಕ್ಕೆ ಬರ್ತದ? ಉದಾಹರಣೆಗೆ ಮನ್ಯಾಗ 4 ಬೆಡ್ರೂಮ್ ಅದಾವೆ. ಏಸು ಬೆಡ್ರೂಮ್ನಾಗ ಮಕ್ಕೋತೀರಿ ನೀವು? ಒಬ್ಬರು ಒಂದೇ ಬೆಡ್ರೂಮ್ನಾಗಲ್ರಿ, ಏನು 4 ಬೆಡ್ರೂಮ್ನಾಗ ಒಂದರ ಕೈಯ, ಒಂದರ ಕಾಲ, ಒಂದರ ತಲೆ, ಹಿಂಗೆ ಏನಾರ ಮಕ್ಕೊಳಕ್ಕೆ ಬರ್ತೈತೇನ್ರಿ? ಇಲ್ಲ. 4 10 ಬೆಡ್ರೂಮ್ ಇದ್ರು ನಾವು ಮಲ್ಕೊಳ್ಳೋದು ಏನಂತಂದ್ರೆ ಒಂದೇ ಬೆಡ್ರೂಮ್ದೊಳಗೆ. ಒಂದೇ ಬೆಡ್ರೂಮ್ದೊಳಗೆ ಅಂದ್ರು ಬೆಡ್ರೂಮ್ ತುಂಬನೂ ಮಕ್ಕೊಳಕ್ಕೆ ಆಗಂಗಿಲ್ರಿ. ಮತ್ತು ಅದು 15 ಬೆಡ್ರೂಮ್ ದೊಡ್ಡ ಇರ್ತಾವೆ. ಒಬ್ಬರ ಮೂಲ್ಯಾಗ ಒಂದು 6-3 ಕಾಟ ಇಟ್ಟಿರ್ತಾರೆ. ಆ ಕಾಟದ ಮ್ಯಾಗ ಅಟ್ಟ ಮಕ್ಕೋಬೇಕು ನಾವು. ಏನು ಪೂರ ಕಾಲಕ್ಕೆ ಹಿಂಗೆ ಹೋಗೋದು ಬೆಡ್ರೂಮ್ ತುಂಬ ಮಕ್ಕೊಳಕ್ಕೆ ಬರ್ತದ? ಇಲ್ಲ. ಒಂದು ಕಾಟ ಮೇಲೆ ಕಾಟ ಐತಂದ್ರು ಆ ಕಾಟದ ಮ್ಯಾಗ ಪೂರನೂ ಮಕ್ಕೊಳಕ್ಕೆ ಬರಂಗಿಲ್ರಿ. ಸುಮ್ಮ ಗಾಡಿಗೆ ಹಚ್ಚೆ ನೀ ಮಕ್ಕೊಂಡು ಬಿಟ್ಟಿದ್ದಂದ್ರೆ ಒಂದು ಕೌದಿ ಒಗದಂಗೆ ಆಟ ಬಿದ್ದಿರ್ತೀವಿ ನಾವು ಕಾಟದ ಮ್ಯಾಗ. ಮಲಗುವುದು ಅರ್ಧ ಮಂಚ, ಒಂದಾವಿನ ಹಾಲು. ಇಷ್ಟಕ್ಕಾಗಿ ಈ ಜಗತ್ತಿನೊಳಗೆ ಎಷ್ಟು ಹೋರಾಟ, ಎಷ್ಟು ಬಡದಾಟ. ಯಾಕಂದ್ರೆ ಸಂಪತ್ತನ್ನು ನಾವು ಗಳಿಸ್ಬೇಕಂತ ಎಷ್ಟೋ ಮಂದಿ ಸಂಪತ್ತನ್ನು ಬಿಟ್ಟು ಬಂದರು, ಭಿಕ್ಷುಕರಾದರು. ಇದರ ಸಲುವಾಗಿ ಸುಖದಿಂದ ಇರಾಕ, ಆರಾಮದಿಂದ ಇರಾಕ, ನೆಮ್ಮದಿಯಿಂದ ಇರಾಕ. 12ನೇ ಶತಮಾನದ ಶರಣರನ್ನು ನೋಡ್ರಿ, ಒಬ್ಬರು ಗಳಿಸಿದವರಲ್ಲ, ದೊಡ್ಡ ಮಣಿ ಇಲ್ಲ, ಅವ್ರಿಗೆ ಏನೂ ಇಲ್ಲ. ನೀವು ಇವತ್ತು ಬಸವ ಕಲ್ಯಾಣಕ್ಕೆ ಹೋದ್ರಂದ್ರೆ ಅವರು ಏನು ಸಿಗ್ತಾವಂದ್ರೆ ಅವರ ಗುಹೆಗಳು ಮಾತ್ರ ಸಿಗ್ತಾವೆ. ಆ ರೀತಿಯೊಳಗೆ ಶರಣರು ಸಂಪತ್ತನ್ನು ಗಳಿಸಲಿಲ್ಲ. ಅವ್ರು ಗಳಿಸಿದ್ದು ಏನು ಅಂತಂದ್ರೆ ಇಲ್ಲಿರ್ತಕ್ಕಂಥ ಸಂತೋಷವನ್ನು ಮಾತ್ರ ಗಳಿಸಿದ್ರು ಎಲ್ಲ ಶರಣರು. ಆ ರೀತಿಯೊಳಗೆ ನಾವೆಲ್ಲ ಏನಪ್ಪ ಅಂತಂದ್ರೆ ಯಾವತ್ತೂ ಆಧ್ಯಾತ್ಮದಲ್ಲಿ ಸಿಗತಕ್ಕಂಥ ಸುಖ, ಶಾಂತಿ, ನೆಮ್ಮದಿ ಇನ್ನು ಎಲ್ಲಿಯೂ ಸಿಗಂಗಿಲ್ಲ ತಾಯಂದಿರ, ಎಲ್ಲಿಯೂ ಸಿಗಂಗಿಲ್ಲ. ನೋಡಿರ್ಬೇಕಾರೆ ಇಲ್ಲೇನು ಬಂದು ಕುಂತಿರ್ತೀರಲ್ಲ, ಎಷ್ಟು ನೆಮ್ಮದಿ ಇರ್ತದೆ ನಿಮಗೀಗ ಬೇರೆ ಯಾವುದೂ ಚಿಂತಿನ ಇಲ್ಲ, ಯಾವುದೂ ನೆನಪಿಲ್ಲ. ನೀವು ಹೆಂಗಂತಂದ್ರೆ ಬರೇ ಸುಮ್ಮನೆ ಕುಂತೀರಿ, ಇಲ್ಲಿ ಬೇರೆ ಏನೂ ನಿಮಗೆ ನೆನಪಿಲ್ಲ. ನಾ ಈಗ ಏನಾರ ನೆನಪು ಮಾಡಿನಂದ್ರೆ ನಿಮ್ಮ ತಲೆಯಾಗ ಬರ್ತೈತಿ, ಅನ್ಕತಕ್ಕ ಏನೂ ಬರಂಗಿಲ್ಲ. ಅದ ಮನ್ಯಾಗ ಕೂತ್ರಿ ಅಂದ್ರೆ ಕೂತ್ತಾರೆ ಅಂದ್ರು ತಲೆ ಸುತ್ತ ಆಯ್ತಿರ್ತೈತಿ ರೀ. ಒಟ್ಟು ನಾವು ಕೂತಿರ್ತೀವಿ ಆದ್ರೆ ತಲೆ ಕೂತಿರಂಗಿಲ್ಲ, ಒಟ್ಟು ಸುತ್ತ ಆಯ್ತಿರ್ತೈತೆ. ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅದನ್ನು ತರ್ಬೇಕು, ಇದನ್ನು ತರ್ಬೇಕು. ಅದಕ್ಕೆ ಮತ್ತೆ ಗಂಡಗೆ ಫೋನ್ ಹಚ್ಚಿ ಬರುವಾಗ ಒಂದು ತಲೆನೂಸು ಗುಳಿಗೆ ತೊಗೊಂಡು ಬರ್ರಿ.
ಅವಂತಾನೆ ಯಾಕೆ ಏನೋ ಒಟ್ಟು ತಲೆ ನುಸಾಕತ್ತದ. ಯಾಕೆ ತಲೆ ನುಸಾಕತ್ತೆ ಅಂದ್ರೆ ತಲೆ ಸುಮ್ ಕೂತಿಲ್ಲ, ಸುತ್ತ ಆಗತ್ತದ ತಲೆ, ಸುತ್ತ ಹಾದ ತಲೆ ನುಸ್ತದ. ಇಲ್ಲಿ ಹಂಗಿಲ್ಲ. ಇಲ್ಲೇನಂತಂದ್ರೆ ಶಾಂತಿಯಿಂದ ನೆಮ್ಮದಿಯಿಂದ ನಾವು ಕುಂತಿರ್ತೀವಿ. ಅದಕ್ಕೆ ಏನಪ್ಪ ಅಂತಂದ್ರೆ ಸುಖ ಶಾಂತಿ ನೆಮ್ಮದಿ ಎಲ್ಲಿ ಸಿಗ್ತದಂದ್ರೆ ಮಹಾತ್ಮರ ಸನ್ನಿಧಾನದಲ್ಲಿ ಮಾತ್ರ ಸಿಗ್ತದ. ಆದ್ರೆ ಮಣಿಯೊಳಗೆ ಅದು ಎಂದೂ ಸಿಗಂಗಿಲ್ಲ. ಒಬ್ಬ ಹುಡುಗ ಮಲ್ಕೊಂಡಿದ್ದಂತ್ರಿ, ಒಂದು 28-30 ವರ್ಷದ ಹುಡುಗ ಮನಗಂಡ ಮಸ್ತ್ ಇದ್ದ, ಭಾರಿ ಎತ್ತರ ಭಾರಿ ದಾಡ್ಸಿ ಇದ್ದ, ಮಲ್ಕೊಂಡಿದ್ದ ಕಟ್ಟಿ ಮೇಲೆ. ಒಬ್ಬ ಹಿರಿಯ ಬಂದು ಹೇಳ್ದ, ಅಲ್ಲೋ ಯಾಕೆ ಮಲ್ಕೊಂಡಿಯೋ, ನಿನ್ನ ವಯಸ್ಸನ್ನಿದು ಮಲ್ಕೊಳ್ಳೋದು, ನಾವು ಮಲ್ಕೋಬೇಕಪ್ಪ. 70-80 ವರ್ಷದವರು, ನಮಗೇನು ಕೆಲಸ ನೀಗಂಗಿಲ್ಲ ಅಂತ ನಾವು ಮಲ್ಕೋಬೇಕು. ನೀವು 28-30 ವರ್ಷದ ಹುಡುಗರು ದೇವ್ ದುಡ್ದಂಗೆ ದುಡಿಬೇಕು, ಅಂಥವ್ರು ನೀವು ಯಾಕೆ ಮಲ್ಕೊಂಡಿಯೋ ಅಂದ. ಆ ಹುಡುಗ ಸಾಮಾನ್ಯ ಹುಡುಗ ಆಗಿದ್ದಿಲ್ಲವ. ಅವೇನಂತಂದ್ರೆ ಈ ಪ್ರಪಂಚದ ಸ್ಥಿತಿ ಗತಿ ಎಲ್ಲ ಗೊತ್ತಾಗಿ ಸಾಕಿನ್ನಿದು ನಾನು ಒಬ್ಬ ಶ್ರೇಷ್ಠ ಸನ್ಯಾಸಿಯಾಗಿ ನನ್ನ ಬದುಕಿನ ಕೊನೆಗಾಣಿಸ್ಬೇಕಂತ ಬಂದು ಕಟ್ಟಿ ಮೇಲೆ ಕುಂತಿದ್ದ. ಯಾರ ಮಹಾತ್ಮರತ್ಯಕ್ಕೆ ಹೋಗಿ ಸನ್ಯಾಸಿ ದೀಕ್ಷೆಯನ್ನು ತಗೊಂಡ ನಾನು ಆರಾಮ ಮಠದೊಳಗಿದ್ದ ಭಿಕ್ಷಾ ಬೇಡ್ಕೊಂತ ಈ ಜನ್ಮದ ಯಾತ್ರೆಯನ್ನು ಮುಗಿಸ್ಬೇಕಂತ ಅವನು ಸಂಕಲ್ಪಿತ್ತು. ಯಾರಿಗೆ ಹೇಳಿದ್ದಿಲ್ಲ. ಬಂದು ಕಟ್ಟಿ ಮೇಲೆ ಕುಂತಿದ್ದ. ಆ ಮುತ್ಯ ಬಂದ, ಯಾಕೆ ಕುಂತೀಯೋ ಅಂದ. ಅವಂದ ಮತ್ತಿನ್ನೇನು ಮಾಡಲಿ ಅಂದವ. ಹುಡುಗ ಕೂತವ. ನಾ ಏನು ಮಾಡಲಿ ಹೇಳ್ರಿ ಅಂತಂದಾಗ, ಏನು ಮಾಡಲಿ ಅಂದ್ರೆ ಏನು, ನಿನ್ನ ವಯಸ್ಸು ನೋಡು, 28-30 ವರ್ಷದ, ನಿನ್ನಲ್ಲಿ ಶಕ್ತಿ ಎಂಥದ್ದದ ಅಂತಂದ್ರೆ ನೆಲ ಗುದ್ದಿದ್ರೆ ನೀರು ಬರಬೇಕು, ಅಂಥ ಶಕ್ತಿ ಅದ ನಿನ್ನಲ್ಲಿ, ನೀ ಏನು ಬೇಕಾದ್ದು ಮಾಡಬಹುದು. ಆವತ್ತಿನ ಮಂದಿ ನೆಲ ಗುದ್ದಿದ್ರೆ ನೀರು ಬರ್ತಿದ್ದು, ಇವತ್ತಿನ ಮಂದಿಗೂ ನೀರು ಬರ್ತಾವೆ, ನೆಲದಾಗ ಬರಂಗಿಲ್ಲ, ಕಣ್ಣಾಗ ಬರ್ತಾವೆ. ನಾವು ನೆಲಕ್ಕೆ ಗುದ್ದಿದ್ದೀವಿ ಅಂದ್ರೆ ನೀರು ನೆಲದಾಗ ಬರಂಗಿಲ್ಲ ರೀ, ನಮ್ಮ ಕಣ್ಣಾಗ ಬರ್ತಾವೆ. ಆವತ್ತಿನ ಮಂದಿ ಹಂಗೆತ್ತು, ಹಿರಿಯರ ತಾಕತ್ತಿದ್ರ ಅಷ್ಟ. ಅಲ್ಲೋ ನೀ ದುಡಿದ ಭಾಳಷ್ಟು ಗಳಿಸು, ರೊಕ್ಕ ಗಳಿಸು, ಕೋಟಿ ಗಂಟ್ಲೆ ಹೊಲ ತಗೋ, ಮಣಿ ತಗೋ, ಆಸ್ತಿ ಮಾಡು, ದುಡಿಯೋ, ಯಾಕೆ ಹಿಂಗೆ ಮಲ್ಕೊಂಡಿ ಅಂತಂದಾಗ ಅವ ಅಂದ, ಬರೋಬರಿ ಹಿರಿಯರ, ನೀವು ಹೇಳು ಮಾತು ಸತ್ಯದ. ನಾ ಈಗ ಎದ್ದ ಮನಗಂಡ ದುಡಿದ್ನಂತ ತಿಳ್ಕೋರಿ, 1 ಕೋಟಿ ಗಂಟ್ಲೆ ರೊಕ್ಕ ಗಳಿಸೀನಿ, ಚಲೋ ಮನಿ ಕಟ್ಟೀನಿ, ಚಲೋ 50 ಎಕರೆ ಹೊಲ ತಗೊಂಡು, ಆಮೇಲೆ ಏನು ಮಾಡಲಿ ನಾನು ಅಂದ. ಇನ್ನ ಏನು ಮಾಡಿಲ್ಲ, ಇಲ್ಲೇ ಕುತ್ತಾನ, ಕಟ್ಟಿ ಮ್ಯಾಗ ಕುಂತಾನ. ಆಮೇಲೆ ಏನು ಮಾಡಲಿ ಅಂತಂದಾಗ, ಇಟ್ಟೆಲ್ಲ ಗಳಿಸಿದ್ದಿಂದ ಏನು ತಮ್ಮ, ನಾ ಹೆಣ್ಣು ಕೊಡ್ತಾನೆ, ನೀ ಹೆಣ್ಣು ಕೊಡ್ತಾನಂತ ಕನ್ಯಾ ಕೊಡ್ತಾನೆ ನಿನಗ, ಆಗ ಫಸ್ಟ್ ಕ್ಲಾಸ್ ಲಗ್ನ ಮಾಡ್ಕೋ. ಅವ ಅಂದ ಹುಡುಗ, ಹ್ಞೂ ರೀ ಲಗ್ನ ಆಯ್ತಂತ ತಿಳ್ಕೋರಿ, ಮತ್ತು ಮುಂದೆ ಏನು ಮಾಡಲಿ ಅಂದ. ಅರೆ ಲಗ್ನಾದಿಂದ ಏನು ಮಾಡ್ತಾರೋ, ಗಂಡ ಹೆಂಡತಿ ಮನ್ಯಾಗ ಆರಾಮ ಇರ್ರಿ, ಗಂಡ ಹೆಂಡತಿ ಮನ್ಯಾಗ ಚಂದಿರ್ರಿ, 4 ಮಕ್ಕಳ ಹಡೀರಿ, 1-2 ಹೆಣ್ಣ 1-2 ಗಂಡ ಮಕ್ಕಳ ಹಡೀರಿ. ಅವ ಅಂದ, 4 ಮಕ್ಕಳು ಆದವ್ರಿ ಅಂದವ. 4 ಮಕ್ಕಳು ಆದವ್ರಿ, ಆನಂತರ ಏನು ಮಾಡ್ರಿ? 4 ಮಕ್ಕಳಾದ್ರೆ ಆನಂತರ ಏನು ಮಾಡ್ತಾರೋ ತಮ್ಮ, ಅವಕ್ಕೆ ಸಾಲಿ ಕಲಿಸು, ನೌಕರಿ ಹಚ್ಚು, ದೊಡ್ಡವ್ರನ್ನ ಮಾಡು. ಅವ ಅಂದ, ಎಲ್ಲರೂ ನೌಕರಿ ಹಿಡಿದ್ರಿ ಅಂದವ. 4 ಮಂದಿ ಮಕ್ಕಳು ನೌಕರಿ ಹಿಡಿದ್ರಿ, ಆಮೇಲೆ ಏನು ಮಾಡ್ರಿ? ಆಮೇಲೆ ಏನು ಮಾಡ್ತಾರೋ ತಮ್ಮ, ದೊಡ್ಡವರಾದ್ರ ಮಕ್ಕಳು ನೌಕರಿ ಹಿಡಿದ್ರು, ಅವ್ರಿಗೆ 4 ಮಂದಿಗೆ ಹೆಣ್ಣು ಹುಡುಗರಿಗೆ ವರ ತೆಗೆದು ಲಗ್ನ ಮಾಡು, ಗಂಡು ಹುಡುಗರಿಗೆ ಕನ್ಯಾ ತೆಗೆದು ಲಗ್ನ ಮಾಡು. ಅವ ಅಂದ, ಲಗ್ನ ಆಯ್ತು ರೀ ಅಂದವ. ಲಗ್ನ ಆಯ್ತು ರೀ 4 ಮಂದಿದ, ಆಮೇಲೆ ನಾ ಏನು ಮಾಡಲಿ ಅಂದ. ತಿಂದೇನು ಮಾಡ್ತೀಯೋ ತಮ್ಮ, ನಿನ್ನ ಮುಂದೆ ಅದಾರ ಯಾರ 50 ಎಕರೆ ಹೊಲ ಗಳಿಸಿ, 2 ಮಜಲು ಮನಿ ಕಟ್ಟಿ, ಕಾರ್ ಗಾಡಿ ಅದಾವ, ಹೆಂಡತಿ ಅದಾವ, ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಇರ್ತಾರ, ಅತಿಂದ ಎಲ್ಲ ಮುಗಿತದ, ನೀ ಏನು ಮಾಡೋದಂದ್ರೆ ಆರಾಮ ಕಟ್ಟಿ ಮೇಲೆ ಮಲ್ಕೊಂಡ್ಬಿಡುದು ನೋಡಪ್ಪ ಅಂದ. ಇವ ಅಂದ, ಮತ್ತು ಈಗ ನಾ ಏನು ಮಾಡೇನಿ ಅಂದಿವ. ಕಟ್ಟಿ ಮ್ಯಾಗ ಮಕ್ಕೊಂಡೇ ಇದ್ದೀವಿ ಮೊದಲ, ಆರಾಮ ಮಕ್ಕೊಂಡ್ಬಿಡುದಪ್ಪ ನೀ ಆತಿಂದ ಕಾಟ್ ಮೇಲೆ ಅಂದ ಕೂಡಲೇ, ಮತ್ತು ನಾ ಈಗೇನು ಮಾಡೇನಿ, ಆರಾಮ ಕಟ್ಟಿ ಮ್ಯಾಗ ಮಕ್ಕೊಂಡ ಬಿಟ್ಟಲ್ಲ, ಹಿಂಗೆ ಸುತ್ತಾದ ಬಂದು ಮಕ್ಕೊಳ್ಳೋದು ಏನೈತಿ, ಈಗ ಆರಾಮ ಮಕ್ಕೊಂಡ ಬಿಟ್ಟನಿ ಅಂದ. ಕಾರಣ ಏನಂತಂದ್ರೆ ಅವ ಸಂತೋಷದಿಂದ ಇರಾಕ, ಸುಖದಿಂದ ಇರಾಕ, ನೆಮ್ಮದಿಯಿಂದ ಇರಾಕ ಇವೆಲ್ಲನೂ ಬೇಕಾಗಿಲ್ಲ.
ಇರದೇ ಇದ್ದರೂ ಮಾನಸಿಕ ನೆಮ್ಮದಿಯೊಳಗೆ ಆರಾಮಿರ್ಬೋದು. ನಮಗೆ ಎಷ್ಟು ಕೊಟ್ಟಾನ ಪರಮಾತ್ಮ ಅಟ್ರೊಳಗೆ ನಾವು ಸಂತೋಷದಿಂದ ಆರಾಮದಿಂದ ಇರಾಕ ಬರ್ತದೆ ತಾಯಂದಿರ. ಆ ರೀತಿಯೊಳಗೆ ಮನ್ಯಾಗ ಗಂಡ ಹೆಂಡತಿ ಮಕ್ಕಳು ಎಲ್ಲ ಆರಾಮಿದ್ದೀವಂತಂದ್ರೆ ನಮಗೆ ಮನುಷ್ಯರು ಅಂತ ಕರೀತಾರೆ. ಮಹಾತ್ಮರ ಸೇವೆಯನ್ನು ಮಾಡಿದರೆ ನಮಗೆ ಸಾಕಷ್ಟು ಒಳ್ಳೆಯದಾಗ್ತದಂತ ಹೇಳಿ 2 ಮಾತಿಗೆ ವಿರಾಮ ಮಾಡೋಣ. ಓಂ ತತ್ಸತ್. ಸಾಂಬ ಜಯ ನಮ ಪಾರ್ವತಿ ಪತೆ ಹರ ಹರ ಮಹಾದೇವ.